ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಶನಿ ತ್ರಯೋದಶಿ ಎಂದೇ ಶಕ್ತಿಶಾಲಿ ಯೋಗ. ಈ 8 ರಾಶಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ 8 ರಾಶಿಯವರು ಯಾರ್ಯಾರು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವ ದಿನಾಂಕದಂದು ಶನಿ ತ್ರಯೋದಶಿಯು ಕೂಡ ಇದೆ, ತ್ರಯೋದಶಿ ದಿನ ಏನೆಲ್ಲ ಪರಿಹಾರವನ್ನು ಮಾಡಬೇಕು, ಏನೆಲ್ಲ ಮಾಡಿದರೆ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು, ವಿಳಂಬಗಳು, ತೊಂದರೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಶನಿ ತ್ರಯೋದಶಿಯು ಸ್ನೇಹಿತರೆ ಕೇವಲ ಪೂಜೆಗೆ ಮಾತ್ರವಲ್ಲದೆ ನಮ್ಮ ಜಾತಕದಲ್ಲಿ ಶನಿಯ ಸ್ಥಾನದ ಆಧಾರದ ಮೇಲೆ ಫಲಿತಾಂಶಗಳನ್ನು ಊಹಿಸಲು ಸಹ ಬಹಳ ಮುಖ್ಯವಾದ ದಿನವಾಗಿದೆ ಅಂತಲೇ ಹೇಳಬಹುದು. ಶನಿಯು ಕರ್ಮಫಲದಾತ, ನಮ್ಮ ಕರ್ಮಗಳಿಗೆ ಸರಿಯಾದ ಪ್ರತಿಫಲವನ್ನು ನೀಡುವನು. ಈ ವರ್ಷ ಅಂದರೆ ಫೆಬ್ರವರಿ 14ರಂದು ಬರುವಂತಹ ಶನಿ ತ್ರಯೋದಶಿಯಂದು ಕೆಲವು ರಾಶಿಯವರ ಶನಿಯ ವಿಶೇಷ ಆಶೀರ್ವಾದವನ್ನು ಪಡೆಯಲಿದ್ದಾರೆ. ಆ ಲಕ್ಕಿ ರಾಶಿಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಮೊದಲೇ ಹೇಳಿರುವ ಹಾಗೆ ವಿಡಿಯೋವನ್ನು ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಾಚ್ ಮಾಡಿ. ವಿಡಿಯೋಗೆ ಇನ್ನೂ ಲೈಕ್ ಮಾಡ್ದೇ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಮಗೊಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋಸ್ ಮಾಡೋಕ್ಕೆ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಸ್ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಈ ಅದೃಷ್ಟ ರಾಶಿ 8 ರಾಶಿಯವರು ಯಾರಿದ್ದೀರಾ, ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಓಂ ಶಾಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳಿದ್ದಲ್ಲಿ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಶನಿ ದೇವರ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡಿಬಿಡೋಣ. ತಡ ಮಾಡ್ತಾ ಬೇಡ. ಹೌದು, ಹಿಂದೂ ಧರ್ಮದಲ್ಲಿ ಪ್ರದೋಷ ವ್ರತಕ್ಕೆ ವಿಶೇಷ ಮಹತ್ವವಿದೆ. ಪ್ರದೋಷ ವ್ರತವನ್ನು ಶಿವ ಮತ್ತು ಪಾರ್ವತಿ ದೇವಿಗೆ ಅರ್ಪಿಸಲಾಗುತ್ತದೆ. ಆದರೆ ಈ ಉಪವಾಸವು ಶನಿವಾರ ಬಂದಾಗ ಅದನ್ನು ಶನಿ ಪ್ರದೋಷ ಎಂದು ಕರೆಯಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶನಿವಾರ ಶನಿ ದೇವರಿಗೆ ಅರ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಈ ದಿನದಂದು ಬರುವಂತಹ ಪ್ರದೋಷ ವ್ರತವು ಇನ್ನಷ್ಟು ಮಹತ್ವದಾಗಿರುತ್ತದೆ ಅಂತಲೇ ಹೇಳಬಹುದು. ಈ ಬಾರಿ ಶನಿ ಪ್ರದೋಷ ವ್ರತವನ್ನು ಫೆಬ್ರವರಿ 14ರಂದು ಆಚರಿಸಲಾಗುತ್ತದೆ. ಈ ದಿನದಂದು ಪ್ರದೋಷದ ಅವಧಿಯಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸುವುದರಿಂದ ಹಾಗೂ ಕೆಲವು ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಶಿವ ಮತ್ತು ಶನಿ ದೇವರ ವಿಶೇಷ ಆಶೀರ್ವಾದವನ್ನು ಪಡೆಯಬಹುದಾಗಿದೆ. ಸ್ನೇಹಿತರೆ, ವೈದಿಕ ಜ್ಯೋತಿಷ್ಯದ ಪ್ರಕಾರ ಶನಿ ತ್ರಯೋದಶಿಯು ಆಧ್ಯಾತ್ಮಿಕವಾಗಿ ಪ್ರಮುಖವಾದ ದಿನಾಂಕವಾಗಿದೆ ಅಂತಲೇ ಹೇಳ್ಬೋದು. 2026ರಲ್ಲಿ ಮೀನರಾಶಿಯಲ್ಲಿ ಶನಿಯ ಪ್ರಸ್ತುತ ಸ್ಥಾನದಿಂದಾಗಿ ಇದು ಹೆಚ್ಚುವರಿ ಮಹತ್ವವನ್ನು ಹೊಂದಿರುತ್ತದೆ. ಕರ್ಮ, ಶಿಸ್ತು ಮತ್ತು ವಿಳಂಬಿತ ಪ್ರತಿಫಲಗಳ ಗ್ರಹವಾಗಿ ಶನಿ ಅಪರೂಪವಾಗಿ ತ್ವರಿತ ಫಲಿತಾಂಶಗಳನ್ನು ತರುತ್ತಾನೆ. ಹೀಗಾಗಿ ಜಾತಕದಲ್ಲಿ ಶನಿ ಸರಿಯಾದ ಪರಿಸ್ಥಿತಿಗಳಲ್ಲಿ ಇದು ಶಕ್ತಿಯುತ ಹಠಾತ್ ಪ್ರಗತಿಯನ್ನು ಉಂಟು ಮಾಡಬಹುದು. ಈ ವರ್ಷ ಶನಿ ತ್ರಯೋದಶಿಯಂದು ರೂಪುಗೊಳ್ಳುವಂತಹ ವಿಶೇಷ ಯೋಗಗಳಿಂದ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಹೊಸ ಆರ್ಥಿಕ ಲಾಭಗಳನ್ನು, ಇಂದಿನ ಅಡೆತಡೆಗಳಿಂದ ಪರಿಹಾರವನ್ನು ಪಡೆಯಬಹುದು. ಹಾಗಿದ್ರೆ ಆ ಲಕ್ಕಿ ರಾಶಿಗಳು ಯಾವ್ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇ ಅದೃಷ್ಟ ರಾಶಿ ಬಂದು ತುಲಾರಾಶಿಯವರಿಗೆ ಸ್ನೇಹಿತರೆ, ಶನಿಯು ತುಲಾರಾಶಿಯವರಿಗೆ ಫೆಬ್ರವರಿ 14ರಂದು ಶನಿ ತ್ರಯೋದಶಿಯಿಂದ 6ನೇ ಮನೆಯಲ್ಲಿ ಸಾಗುತ್ತಿದ್ದಾರೆ. ಇದು ಸಾಲಗಳು, ಕೆಲಸದ ದಿನಚರಿ ಮತ್ತು ಸ್ಪರ್ಧೆಯನ್ನು ನಿಯಂತ್ರಿಸುತ್ತದೆ. ಇದು ಹಠಾತ್ ಅದೃಷ್ಟದ ಮನೆಯಲ್ಲಿಲ್ಲದಿದ್ದರೂ ಇದು ಗೆಲುವಿನ ಮನೆಯಾಗಿದೆ ಅಂತಲೇ ಹೇಳ್ಬೋದು. ತುಲಾರಾಶಿಯವರಿಗೆ ಶನಿ ತ್ರಯೋದಶಿಯು ನಿಮ್ಮ ಸಾಲಗಳಿಂದ ಮುಕ್ತಿ ನೀಡಬಹುದು. ಕಾನೂನು ಅಥವಾ ಕೆಲಸದ ಸ್ಥಳದಲ್ಲಿ ಸಮಸ್ಯೆಗೆ ಪರಿಹಾರವನ್ನು ನೀಡಬಹುದು. ಅಥವಾ ನೀವು ಎದುರಿಸುತ್ತಿರುವಂತಹ ಆರೋಗ್ಯ ಅಥವಾ ಆರ್ಥಿಕ ಸವಾಲಿನಲ್ಲಿ ಪ್ರಗತಿಯನ್ನು ತರಬಹುದು.
ಮಾರ್ಗದರ್ಶಕರು, ಸಹೋದ್ಯೋಗಿಗಳು ಅಥವಾ ನಿಮ್ಮ ಗೆಲುವನ್ನು ಬದಲಾಯಿಸುವಂತಹ ಪ್ರತಿಸ್ಪರ್ಧಿಗಳಿಂದ ಅನಿರೀಕ್ಷಿತ ಬೆಂಬಲ ದೊರಕಬಹುದು. ನೀವು ತ್ವರಿತ ಗೆಲುವುಗಳನ್ನು ಬೆನ್ನಟ್ಟದೆ ಶ್ರದ್ಧೆಯಿಂದ ಕೆಲಸ ಮಾಡಿದರೆ 2026ರ ಶಕ್ತಿಯು ನಿಮ್ಮನ್ನು ಆರ್ಥಿಕವಾಗಿ ಬಹುಶಃ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿಯೂ ಸಹ ಮುಂದಕ್ಕೆ ಕೊಂಡೊಯ್ಯಲಿದೆ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಸ್ನೇಹಿತರೆ. ಸೊ ಹಾಗಾಗಿ ತುಲಾರಾಶಿಯವರಿಗೆ ಸ್ನೇಹಿತರೆ, ಸ್ವಂತಹ ಕಾರು, ಮನೆ, ಆಸ್ತಿಯನ್ನು ಖರೀದಿ ಮಾಡುವಂಥ ಕನಸು ನನಸಾಗುವಂತಹ ಸಮಯ ಅಂತಲೇ ಹೇಳ್ಬೋದು. ಈ ಅವಧಿಯನ್ನು ಸ್ನೇಹಿತರೆ ಸಾಕಷ್ಟು ಶುಭ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ. ಇದು ಸಾಮಾನ್ಯವಾಗಿ ಒತ್ತಡದಿಂದ ಬರುತ್ತದೆ ಅಥವಾ ಪ್ರಬುದ್ಧತೆಯೊಂದಿಗೆ ನಿರ್ವಹಿಸಿದಾಗ ಅದು ಬೃಹತ್ ಬೆಳವಣಿಗೆಯನ್ನು ಸಹ ಪಡೆಯಬಹುದು. ಈ ರಾಶಿಯವರಿಗೆ ಶನಿ ತ್ರಯೋದಶಿ ಒಂದು ಹೊಸ ಬದಲಾವಣೆಯನ್ನು ತರಬಹುದು. ಹಠಾತ್ ಧನ ಲಾಭದ ಜೊತೆಗೆ ವೃತ್ತಿ ದಿಕ್ಕಿನಲ್ಲಿ ಪ್ರಗತಿಗಳನ್ನು ತರಬಹುದು. ಗಮನಾರ್ಹ ಲಾಭ ಮತ್ತು ನಿಮ್ಮ ಆದಾಯದಲ್ಲಿ ಹೆಚ್ಚಳದ ಜೊತೆಗೆ ವ್ಯವಹಾರವು ಅಭಿವೃದ್ಧಿ ಹೊಂದುತ್ತದೆ ಮತ್ತು ವಾಹನವನ್ನು ಖರೀದಿ ಮಾಡಬಹುದು ಸ್ನೇಹಿತರೆ. ಅದೇ ರೀತಿ ಅತ್ಯುತ್ತಮ ಸಮಯ, ನಿಮಗೆ ಆನಂದಕರವಾದ ಅನಿರೀಕ್ಷಿತ ಹೂಡುಕರಿಯೂ ಕೂಡ ಸಿಗಬಹುದು ತುಲಾರಾಶಿಯವರಿಗೆ. ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ತುಲಾರಾಶಿಯವರು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನುರಾಶಿಯವರಿಗೆ. ಧನುರಾಶಿಯವರಿಗೆ ಫೆಬ್ರವರಿ 14ರಿಂದ ಶನಿ ತ್ರಯೋದಶಿ ದಿನ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಧನುರಾಶಿಯ ಜನರಿಗೆ ಶನಿಯ ಮನೆ, ರಿಯಲ್ ಎಸ್ಟೇಟ್ ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ನಿಯಂತ್ರಿಸುವಂತಹ 4ನೇ ಮನೆಯ ಮೂಲಕ ಚಲಿಸಲಿದ್ದಾರೆ. ಇದು ನಿಮ್ಮ ದೇಶೀಯ ಜೀವನದಲ್ಲಿ ಪುನರ್ರಚನೆಯನ್ನು ತರಬಹುದಾದರೂ ಅದು ಆಸ್ತಿ ಸಂಬಂಧಿತ ಸಂಪತ್ತಿಗೆ ಅದೃಷ್ಟದ ಬಾಗಿಲು ತೆರೆಯಬಹುದು. ದೀರ್ಘಕಾಲದಿಂದ ಬಾಕಿ ಇರುವಂತಹ ಮಾರಾಟವು ಅಂತಿಮವಾಗಿ ಲಾಭ ತರಬಹುದು. ಅಥವಾ ನೀವು ಕುಟುಂಬ ಅಥವಾ ಭೂಮಿ ಅಥವಾ ವಸತಿಯನ್ನು ಸಂಬಂಧಿಸಿದ ಹೂಡಿಕೆಗಳಿಂದ ಹಣಕಾಸಿನ ಲಾಭ ಪಡೆಯಬಹುದು. ಆಸ್ತಿಯನ್ನು ಒಳಗೊಂಡು ಕಾನೂನು ವಿಷಯದ ಅನಿರೀಕ್ಷಿತ ಪರಿಹಾರವೂ ಸಾಧ್ಯ. ನೀವು ಉಳಿತಾಯ ಮಾಡುತ್ತಿದ್ದರೆ ಅಥವಾ ಮನೆಗೆ ಸಂಬಂಧಿಸಿದ ಪ್ರಮುಖ ಸ್ಥಳಾಂತರಕ್ಕಾಗಿ ಯೋಚಿಸುತ್ತಿದ್ದರೆ ಶನಿ ತ್ರಯೋದಶಿ ಸ್ಪಷ್ಟತೆ ಅಥವಾ ಆವೇಗವನ್ನು ತರಬಹುದು ಸ್ನೇಹಿತರೆ. ಈ ರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ತರಲಿದೆ ಅಂತಲೇ ಹೇಳ್ಬೋದು ಧನುರಾಶಿಯವರಿಗೆ. ಯಾಕಂದರೆ ಇದು ಆದಾಯ ಮತ್ತು ಲಾಭಗಳ ಮನೆ, ಆರ್ಥಿಕ ಬೆಳವಣಿಗೆಗೆ ಅತ್ಯಂತ ಅನುಕೂಲಕರ ಸ್ಥಾನಗಳಲ್ಲಿ ಒಂದಾಗಿದೆ. ಹೀಗಾಗಿ ಧನುರಾಶಿಯವರಿಗೆ ಶನಿ ತ್ರಯೋದಶಿ ದೊಡ್ಡ ಲಾಭ ತರುತ್ತದೆ. ನೀವು ತುಂಬ ಸಂತೋಷವಾಗಿರುತ್ತೀರಿ ಮತ್ತು ಹೂಡಿಕೆಗಳು ಫಲ ನೀಡುತ್ತವೆ. ಸಹೋದ್ಯೋಗಿಗಳು ಬೆಂಬಲ ನೀಡುತ್ತಾರೆ. ಇಂದಿನ ಹೂಡಿಕೆಯು ಲಾಭವನ್ನು ನೀಡುತ್ತದೆ. ಕುಟುಂಬದ ಬೆಂಬಲ ಖಚಿತ. ವ್ಯಾಪಾರ ಸಂಪರ್ಕ ಅಥವಾ ದೀರ್ಘಾವಧಿಯ ಉಳಿತಾಯದ ಪ್ರಯತ್ನವು ಈಗ ಫಲ ನೀಡಬಹುದು. ಶನಿ ತ್ರಯೋದಶಿ ಹೊಸ ಆದಾಯದ ಹರಿವು, ವೃತ್ತಿಪರ ಮನ್ನಣೆ ಅಥವಾ ವರ್ಷಗಳ ಹಿಂದೆ ನೆಟ್ಟ ಯಾವುದೋ ಒಂದು ವಿಷಯದಿಂದ ಲಾಭವನ್ನು ತರಬಹುದು. ಮುಖ್ಯ ವಿಷಯವೇನೆಂದರೆ ನೀವು ನಮ್ರತೆ ಇರಬೇಕು. ಹೆಚ್ಚು ಹಣ ಖರ್ಚು ಮಾಡಬೇಡಿ ಮತ್ತು ಅಕಾಲಿಕವಾಗಿ ಸಾಲವನ್ನು ತೆಗೆದುಕೊಳ್ಬೇಡಿ. ಶನಿಯು ನಿಮ್ಮ ನಮ್ರತೆಗೆ ಪ್ರತಿಫಲ ನೀಡಲಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ವೃಷಭ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವೃಷಭ ರಾಶಿಯವರಿಗೆ ಸಾಕಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು. ಶನಿ ತ್ರಯೋದಶಿ ದಿನ ಸ್ನೇಹಿತರೆ ವೃಷಭ ರಾಶಿಯವರಿಗೆ ಅದೃಷ್ಟ ಮೇಲೆ ಅದೃಷ್ಟ. ಯಾಕಂದರೆ ತ್ರಯೋದಶಿ ನಿಮ್ಮ 9ನೇ ಮನೆಯಲ್ಲಿ ಇದೆ ಸ್ನೇಹಿತರೆ. 9ನೇ ಮನೆ ಅದೃಷ್ಟದ ಮನೆ ಅಂತಲೇ ಹೇಳಬಹುದು. ಆದ್ದರಿಂದ ಫೆಬ್ರವರಿ 14ರಿಂದ ಬಹಳ ಅದೃಷ್ಟಶಾಲಿಯಾಗಿರುವುದು. ಈ ರಾಶಿಗೆ ಸೇರಿದ ಜನರು ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬೇಕಾಗಿ ಬರಬಹುದು. ಈ ರಾಶಿಗೆ ಸೇರಿದ ಜನರ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಸಂಭವ ಇದಾಗಿದೆ. ಶನಿವಾರದ ದಿನ ಬರುವಂತಹ ಶನಿ ತ್ರಯೋದಶಿ ಸ್ನೇಹಿತರೆ ನೀವು ಹೊಸ ವಿಷಯಗಳನ್ನು ಕಲಿಯಲು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುವಿರಿ. ಶನಿದೇವರ ಅನುಗ್ರಹದಿಂದ ವೃಷಭ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಹೆಚ್ಚು ಸಮೃದ್ಧಿಯಿಂದ ಕೂಡಿರುವುದು. ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲವನ್ನು ಪಡೆಯುವರು. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ. ನಿಮಗೆ ಹೊಸ ಕೆಲಸದ ಪ್ರಾಪ್ತಿ ಆಗಬಹುದು. ವ್ಯಾಪಾರದಲ್ಲಿ ಪ್ರಗತಿ ದೊರಕುವ ಯೋಗವಿದೆ. ನಿಮಗೆ ಧನಲಾಭದೊಂದಿಗೆ ಉತ್ತಮ ಅವಕಾಶಗಳು ಕೂಡ ಲಭಿಸುವುದು. ಹೊಸ ಜನರನ್ನು ಭೇಟಿಯಾಗುವುದರಿಂದ ಭವಿಷ್ಯದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಲಿದ್ದೀರಿ. ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಹೊಗಳುವರು. ನಿಮಗೆ ಉತ್ತಮ ಉಡುಗೊರೆ ದೊರಕುವುದು. ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವಾಗುವಂತಹ ಸಂಭವವಿದೆ. ಇಲ್ಲಿ ತನಕ ಇದ್ದ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತಲೇ ಹೇಳ್ಬೋದು ಶನಿದೇವರ ಅನುಗ್ರಹದಿಂದ.
ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ಕೂಡ ಶನಿ ತ್ರಯೋದಶಿಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಫೆಬ್ರವರಿ 14ರಂದು ಮಿಥುನ ರಾಶಿಯವರಿಗೆ ಸ್ನೇಹಿತರೆ ಶನಿಯ ತ್ರಯೋದಶಿಯ ದಿನ, ಶನಿವಾರದ ದಿನ ಲಾಭದಾಯಕವಾಗಿರುವುದು. ಮುಂದಿನ ದಿನಗಳು ಕೂಡ ಈ ರಾಶಿಗೆ ಸೇರಿದ ಜನರು ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿದ್ದರೆ ನಾಳಿನ ದಿನ ಉತ್ತಮ ವೃದ್ಧಿಯು ಕೂಡ ಆಗುವುದು. ಹಾಗೆ ನಾಳಿನ ದಿನ ಮಿಥುನ ರಾಶಿಗೆ ಸೇರಿದ ಜನರ ತಮ್ಮ ಕೆಲಸಕ್ಕೆ ಸಂಬಂಧಿಸಿದ ಉತ್ತಮ ದಿನವನ್ನು ಹೊಂದಲಿದ್ದೀರಿ. ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಮಿಥುನ ರಾಶಿಗೆ ಸೇರಿದ ಜನರ ಚಿಂತೆಗಳು ದೂರವಾಗುವುದರಿಂದ ನೀವು ನೆಮ್ಮದಿಯಿಂದ ಇರಲಿದ್ದೀರಿ. ಶನಿವಾರದ ದಿನದಿಂದ ಹೊಸ ವಿಚಾರಗಳನ್ನು ಕಲಿಯಲು ಪ್ರಯತ್ನಿಸುತ್ತಿರುವುದರಿಂದ ಯಶಸ್ಸನ್ನು ನೋಡಲಿದ್ದೀರಿ. ಹಣಕಾಸಿಗೆ ಸಂಬಂಧಿಸಿದಂತೆ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುವಂತಹ ಸಂಭವವಿದೆ. ಮಿಥುನ ರಾಶಿಗೆ ಸೇರಿದ ಜನರ ಎಲ್ಲ ಅಪೂರ್ಣ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಬಹುದು ಸ್ನೇಹಿತರೆ. ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ. ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಲಿದ್ದಾರೆ, ಹೊಗಳುವರು ಅಂತಲೇ ಹೇಳ್ಬೋದು. ನಿಮಗೆ ಉತ್ತಮ ಉಡುಗೊರೆ ದೊರಕುವುದು. ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವಾಗುವಂತಹ ಸಂಭವವಿದೆ. ಆರ್ಥಿಕ ಸ್ಥಿತಿಯು ನಾಳಿನ ದಿನಕ್ಕಿಂತ ಹೆಚ್ಚಿನದಾಗಿ ಸಮೃದ್ಧಿಯನ್ನು ಕೂಡಿರುವುದು ಅಂತಲೇ ಹೇಳಬಹುದು. ಹಣಕಾಸಿನಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಹೊಸ ವಿಷಯಗಳನ್ನು ಕಲಿಯಲು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ ಸ್ನೇಹಿತರೆ. ಜೊತೆಗೆ ಸಾಕಷ್ಟು ಅದೃಷ್ಟದ ಫಲ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹರಾಶಿಯವರಿಗೆ. ಸಿಂಹರಾಶಿಯವರಿಗೆ ಶನಿ ತ್ರಯೋದಶಿಯ ದಿನ ಅಂದರೆ ಫೆಬ್ರವರಿ 14ರಿಂದ ಸಾಕಷ್ಟು ಬದಲಾವಣೆಯನ್ನು ನೀವೇ ನೋಡಲಿದ್ದೀರಿ. ಉತ್ತಮ ವೃದ್ಧಿಯೂ ಕೂಡ ಆಗುವುದು. ಹಾಗೆ ಈ ರಾಶಿಗೆ ಸೇರಿದ ಜನರಿಗೆ ತಮ್ಮ ಕೆಲಸಕ್ಕೆ ಸಂಬಂಧಿಸಿದ ಉತ್ತಮ ಫಲವನ್ನು ನೋಡಲಿದ್ದೀರಿ. ಏಕೆಂದರೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಸ್ನೇಹಿತರೆ ಫೆಬ್ರವರಿ 14ನೇ ದಿನದ ಆರಂಭವು ಬಹಳಷ್ಟು ಸುಖಮಯವಾಗಿರುವುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಾಳಿನ ದಿನ ನೋಡಲಿದ್ದೀರಿ. ಶನಿ ತ್ರಯೋದಶಿಯ ದಿನ ಸ್ನೇಹಿತರೆ ಸಿಂಹ ರಾಶಿಗೆ ಸೇರಿದ ಜನರು ಅಂದುಕೊಂಡಂತಹ ಎಲ್ಲ ವಿಚಾರಗಳು ಉತ್ತಮವಾಗಿ ಈಡೇರುವಂತಹ ಸಾಧ್ಯತೆ ಇದೆ. ಇದರೊಂದಿಗೆ ನೀವು ಸಾಕಷ್ಟು ಸಂತೋಷದಿಂದ ಇರುವಿರಿ. ಸ್ನೇಹಿತರೆ ಶನಿವಾರದ ಸಂಜೆ ಸಿಂಹ ರಾಶಿಗೆ ಸೇರಿದ ಜನರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುವರು. ಇದರೊಂದಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬೇಕಾಗಿ ಬರಬಹುದು. ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವನ್ನು ಹೊಂದಲು ಸಾಧ್ಯವಾಗುವುದು. ಸಮಾಜದಲ್ಲಿ ಹೆಚ್ಚಿನ ಗೌರವ ಖ್ಯಾತಿಯನ್ನು ಗಳಿಸಲಿದ್ದೀರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು. ಹಾಗೆ ಸಂತೋಷದಿಂದ ಕೂಡಿದ ವಾತಾವರಣ ಲಭಿಸಲಿದೆ. ನಾಳಿನ ದಿನ ಈ ರಾಶಿಗೆ ಸೇರಿದ ಜನರ ವಿವಾಹದಲ್ಲಿನ ಎಲ್ಲ ರೀತಿ ಅಡೆತಡೆಗಳು ದೂರವಾಗಲಿದೆ. ಹಾಗೆ ನಿಮ್ಮ ವೈವಾಹಿಕ ಜೀವನವು ಸುಖಮಯವಾಗಿರುವುದು. ನಾಳಿನ ದಿನ ನಿಮ್ಮ ಕೆಲಸಗಳಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುವುದು. ಹಾಗೆ ಎಲ್ಲರ ಬೆಂಬಲದಿಂದ ನಿಮ್ಮ ಕೆಲಸಗಳು ಬಹಳ ಸುಲಭವಾಗಿ ಪೂರ್ಣಗೊಳ್ಳುವುದು ಸ್ನೇಹಿತರೆ. ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ಸಿಂಹರಾಶಿಯವರು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೆ. ಮೀನರಾಶಿಯವರಿಗೆ ಫೆಬ್ರವರಿ 14ನೇ ತಾರೀಕು ಶನಿ ತ್ರಯೋದಶಿಯ ದಿನ ಸ್ನೇಹಿತರೆ, ಶನಿ ಪ್ರದೋಷ ದಿನ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ. ಶನಿಯ ಕೃಪೆಯಿಂದ ಈ ರಾಶಿಗೆ ಸೇರಿದ ಜನರಿಗೆ ಶುಭ ದಿನವಾಗಿರುವುದು. ಈ ಸಂದರ್ಭದಲ್ಲಿ ಈ ರಾಶಿಗೆ ಸೇರಿದ ಜನರಿಗೆ ಯಾವುದಾದರೂ ಶುಭ ಸುದ್ದಿ ಲಭಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವುದು. ಜೊತೆಗೆ ಮೀನರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸಂತೋಷಮಯವಾದ ವಾತಾವರಣ ಇರುವುದು. ಕೆಲಸಕ್ಕೆ ಸಂಬಂಧಿಸಿದಂತೆ ಹೊಸ ಯೋಜನೆಗಳು ದೊರಕುವುದು. ಹಾಗೆ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ. ನಾಳಿನ ದಿನ ಪ್ರಗತಿಗಾಗಿ ಉತ್ತಮ ಅವಕಾಶಗಳು ದೊರಕುವುದು. ಇದರೊಂದಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಏರಿಳಿತಗಳನ್ನು ಎದುರಿಸುತ್ತಿದ್ದರೆ ನೀವು ಅವುಗಳಿಂದ ಮುಕ್ತಿಯನ್ನು ಪಡೆಯಲಿದ್ದೀರಿ. ಇದರೊಂದಿಗೆ ಮೀನರಾಶಿಗೆ ಸೇರಿದ ಜನರು ನಾಳಿನ ದಿನ ತಮ್ಮ ಸಂಗಾತಿಯೊಂದಿಗೆ ಸೇರಿ ಯಾವುದಾದರೂ ಹೊಸ ಯೋಜನೆಯನ್ನು ಶುರು ಮಾಡಬಹುದಾಗಿದೆ. ನಿಮ್ಮ ಮನೆಯ ಸದಸ್ಯರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲಿದ್ದೀರಿ. ಹೊರಗೆ ಸುತ್ತಾಡಲು ತೆರಳುವ ಬಗ್ಗೆ ಯೋಜನೆಯನ್ನು ರೂಪಿಸಲಿದ್ದೀರಿ. ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು. ದುಪ್ಪಟ್ಟು ಲಾಭವನ್ನು ನೋಡಲಿದ್ದೀರಿ. ಯಾರಿಗೂ ಸಾಲ ಕೊಡುವುದು, ಸಾಲ ತೆಗೆದುಕೊಳ್ಳುವುದು ಈ ಎರಡೂ ಕೆಲಸವನ್ನು ಮಾಡಬೇಡಿ ಸ್ನೇಹಿತರೆ. ಯಾಕಂದರೆ ಕೊಟ್ಟಿದ್ದ ದಿನದಿಂದ ಸ್ನೇಹಿತರೆ ನಷ್ಟವನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ಬಡವರಿಗೆ, ನಿರ್ಗತಿಕರಿಗೆ ಶನಿವಾರದಂದು ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ಆದರೆ ಸಹಾಯವನ್ನು ಮಾಡುವುದು ತಪ್ಪಲ್ಲ ಸ್ನೇಹಿತರೆ, ಸಾಲವಾಗಿ ಹಣವನ್ನು ಕೊಡುವುದಕ್ಕೆ ಹೋಗಬೇಡಿ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ.
ಕುಂಭರಾಶಿಯವರಿಗೆ ಸ್ನೇಹಿತರೆ, ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶನಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ. ಕುಂಭರಾಶಿಯವರು ಫೆಬ್ರವರಿ 14ನೇ ತಾರೀಕು ಸ್ನೇಹಿತರೆ ಸಂಜೆಯ ಸಮಯ ಅದೃಷ್ಟ ಅಂತಲೇ ಹೇಳ್ಬೋದು. ಕುಂಭರಾಶಿಯವರಿಗೆ ಶನಿ ತ್ರಯೋದಶಿ ಅಥವಾ ಶನಿ ಪ್ರದೋಷ ದಿನ ಸ್ನೇಹಿತರೆ. ಕುಂಭರಾಶಿಗೆ ಸೇರಿದ ಜನರಿಗೆ ಶನಿವಾರದ ದಿನ ಉತ್ತಮವಾಗಿರುವುದು. ಈ ಸಂದರ್ಭದಲ್ಲಿ ನಿಮ್ಮ ಪ್ರತಿಭೆಯ ಸಂಪೂರ್ಣ ಪ್ರಯೋಗವನ್ನು ಪಡೆದುಕೊಳ್ಳಲು ನಿಮಗೆ ಸಾಧ್ಯವಾಗಲಿದೆ. ಜೊತೆಗೆ ಕುಂಭರಾಶಿಗೆ ಸೇರಿದ ಜನರು ಯಾವುದಾದರೂ ಹೊಸ ಯೋಜನೆಯನ್ನು ಶುರು ಮಾಡಲು ಉತ್ತಮ ಅವಕಾಶವನ್ನು ಹೊಂದಲಿದ್ದೀರಿ. ಹಾಗೆಯೇ ನಾಳಿನ ದಿನ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಸ್ನೇಹಿತರಿಂದ ಹೆಚ್ಚಿನ ಲಾಭವನ್ನು ಪಡೆಯುವಂತಹ ಸಂಭವ ಇರುವುದು. ಇದರೊಂದಿಗೆ ಈ ರಾಶಿಗೆ ಸೇರಿದ ಜನರು ಸಂಬಂಧಗಳಲ್ಲಿ ಹೆಚ್ಚಿನ ಮಾಧುರ್ಯವನ್ನು ಹೊಂದಲಿದ್ದೀರಿ. ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವಂತಹ ಉತ್ತಮ ಅವಕಾಶ ಕೂಡ ನಿಮಗೆ ಲಭಿಸುವುದು. ನಿಮಗೆ ಅಲ್ಪ ದೂರ ಪ್ರಯಾಣಿಸುವಂತಹ ಯೋಗ ದೊರಕುವುದು ಸ್ನೇಹಿತರೆ. ಹಾಗೆ ನಿಮ್ಮ ಸಂಪರ್ಕಗಳಲ್ಲಿ ಹೆಚ್ಚಳವಾಗುವುದರಿಂದ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಲಿದ್ದೀರಿ. ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು. ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ 8 ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಮುಂದಿನ ರಾಶಿ ಬಂದು ಮೇಷರಾಶಿಯವರಿಗೆ. ಮೇಷರಾಶಿಯವರಿಗೆ ಸ್ನೇಹಿತರೆ ಅದೃಷ್ಟಶಾಲಿ ಆಗಿರುವುದು ಶನಿ ತ್ರಯೋದಶಿ ದಿನ. ಸ್ನೇಹಿತರೆ, ಮೇಷರಾಶಿಗೆ ಸೇರಿದ ಜನರು ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬೇಕಾಗಿ ಬರಬಹುದು. ಮೇಷರಾಶಿಗೆ ಸೇರಿದ ಜನರ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹ ಸಮಯ ಶುರು ಅಂತಲೇ ಹೇಳ್ಬೋದು. ನಾಳೆ ಶನಿವಾರದ ದಿನ ನೀವು ಹೊಸ ವಿಷಯಗಳನ್ನು ಕಲಿಯಲು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ. ಜೊತೆಗೆ ಮೇಷರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಹೆಚ್ಚು ದುಪ್ಪಟ್ಟು ಕೂಡಿರುವುದು ಸಮೃದ್ಧಿಯಿಂದ. ಇನ್ನು ಮೇಷರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲವನ್ನು ಪಡೆಯಲಿದ್ದೀರಿ. ಶನಿ ತ್ರಯೋದಶಿಯ ದಿನದಿಂದ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ. ನಿಮಗೆ ಹೊಸ ಕೆಲಸದ ಪ್ರಾಪ್ತಿ ಆಗಬಹುದು. ವಿದ್ಯಾರ್ಥಿಗಳಿಗೂ ಕೂಡ ಅದೃಷ್ಟದ ಸಮಯ ಅಂತಲೇ ಹೇಳ್ಬೋದು. ಆಸಕ್ತಿ ಏಕಾಗ್ರತೆ ಹೆಚ್ಚಾಗಲಿದೆ. ವ್ಯಾಪಾರದಲ್ಲಿ ಪ್ರಗತಿ ದೊರಕುವಂತಹ ಯೋಗವಿದೆ. ನಿಮಗೆ ಧನಲಾಭದೊಂದಿಗೆ ಉತ್ತಮ ಅವಕಾಶಗಳು ಕೂಡ ಲಭಿಸುವುದು. ಅದೇ ರೀತಿ ಹೊಸ ಜನರನ್ನು ಭೇಟಿಯಾಗುವುದರಿಂದ ಭವಿಷ್ಯದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಲಿದ್ದೀರಿ. ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಹೊಗಳುವರು. ನಿಮಗೆ ಉತ್ತಮ ಉಡುಗೊರೆ ದೊರಕುವುದು. ಮಕ್ಕಳಿಂದ ಸ್ನೇಹಿತರೆ ಒಳ್ಳೆಯ ಭವಿಷ್ಯದಿಂದ ನೀವು ಅವರಿಂದ ಸ್ನೇಹಿತರೆ ಸಂತೋಷ ನೆಮ್ಮದಿಯಿಂದ ಇರುವಂತಹ ಜೀವನವನ್ನು ನಡೆಸಲಿದ್ದೀರಿ. ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವಾಗುವಂತಹ ಸಂಭವವಿದೆ. ಮೇಷರಾಶಿಯವರ ಆರೋಗ್ಯ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ, ಈ ದಿನ ಸ್ನೇಹಿತರೆ ಸಂಜೆಯ ಸಮಯದಲ್ಲಾಗಬಹುದು, ಬೆಳಗಿನ ಜಾವದಲ್ಲಾಗಬಹುದು, ಇನ್ನು ಬೆಳಗ್ಗೆ ಸಮಯದಲ್ಲಾಗಬಹುದು ಸ್ನೇಹಿತರೆ, ಈ ಒಂದು ಪರಿಹಾರವನ್ನು ಮಾಡ್ತಾ ಬನ್ನಿ. ಕುಳಿತಾಗಿದೆ ಅಶ್ವತ್ಥ ಮರದ ಕೆಳಗೆ ಸ್ನೇಹಿತರೆ ನೀರನ್ನು ಬುಡಕ್ಕೆ ಅರ್ಪಿಸಿ 3 ಚೆಂಬು ಅಥವಾ 5 ಚೆಂಬನ್ನು ಸ್ನೇಹಿತರೆ ನೀರನ್ನು ಹಾಕುವುದರಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಫಲವನ್ನು ನೋಡಬಹುದು. ಚರ್ಮದ ಸಮಸ್ಯೆ ಇರುವವರು, ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಿದ್ರೆ ಈ ಒಂದು ಪರಿಹಾರವನ್ನು ಮಾಡಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಶನಿ ಸ್ತೋತ್ರವನ್ನು ಹೇಳಿ ಬನ್ನಿ ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ಶನಿವಾರದ ದಿನ ಸ್ನೇಹಿತರೆ ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ಮತ್ತು ರೋಗಿಗಳಿಗೆ ಸ್ನೇಹಿತರೆ ಔಷಧಿಯನ್ನು ದಾನ ಮಾಡಿ ನಿಮ್ಮ ಹಣಕಾಸಿನ ಸ್ನೇಹಿತರೆ, ಅಂದರೆ ಸಾಕಷ್ಟು ಹಣಕಾಸಿದ್ರೆ ಸ್ನೇಹಿತರೆ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಸ್ನೇಹಿತರೆ ಸಹಾಯವನ್ನು ಮಾಡುವುದು. ಇನ್ನು ತೀರಾ ನೀವು ಕೂಡ ಬಡವರಾಗಿದ್ದರೆ ಸ್ನೇಹಿತರೆ 1 ರೂಪಾಯಿಯನ್ನು ನಿಮ್ಮ ಮನಸ್ಸಿನಿಂದ ಸ್ನೇಹಿತರೆ ದಾನ ಮಾಡಬಹುದು. ಅದು 1 ರೂಪಾಯಿ ಆಗಲಿ, 2 ರೂಪಾಯಿ ಆಗಲಿ, 5 ರೂಪಾಯಿ ಆಗಲಿ ಮನಸ್ಸಿನಿಂದ ದಾನ ಮಾಡಿ ಸ್ನೇಹಿತರೆ. ರೋಗಿಗಳಿಗೆ ಕಂಬಳಿಯನ್ನು ದಾನ ಮಾಡಿ, ಇನ್ನು ಕಪ್ಪು ವಸ್ತುಗಳನ್ನು ದಾನ ಮಾಡಿ. ಇದೆಲ್ಲವೂ ಶನಿ ದೇವರಿಗೆ ಪ್ರಿಯವಾಗಿರುವಂತಹ ವಸ್ತುಗಳು. ಕಬ್ಬಿಣ, ಉದ್ದಿನ ಬೇಳೆ, ಜೊತೆಗೆ ಛತ್ರಿ ಸ್ನೇಹಿತರೆ, ಕಪ್ಪು ಛತ್ರಿ, ಕಪ್ಪು ಬಟ್ಟೆ, ಕಪ್ಪು ಎಳ್ಳು ಈ ರೀತಿ ದಾನ ಮಾಡುವುದರಿಂದ ಒಳಿತು. ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಇನ್ನು ಕಂಬಳಿಯನ್ನು ಕೂಡ ದಾನ ಮಾಡ್ಬೋದು, ಚಪ್ಪಲಿಯನ್ನು ದಾನ ಮಾಡ್ಬೋದು. ರೋಗಿಗಳಿಗೆ ದಾನ ಮಾಡಿ ಔಷಧಿಗಳನ್ನು ವಿತರಿಸಿ ಅಂತ ಹೇಳ್ತಾ ಹಣ್ಣು ಹಂಪಲುಗಳನ್ನು ಕೂಡ ವಿತರಿಸಬಹುದು. ಶನಿವಾರದ ದಿನ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.
ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋದಲ್ಲಿ ಒಳ್ಳೆ ಯೂಸ್ಫುಲ್ ಅನಿಸಿದ್ದಲ್ಲಿ ಸ್ನೇಹಿತರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಲೈಕ್ ಮಾಡ್ದೇ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.